ಹಲೋ ಸ್ನೇಹಿತರೆ, ನಮ್ಮ PK ಚಾನಲ್ಗೆ ಸುಸ್ವಾಗತ. ನಾನು ಇವತ್ತು ಗೋಧಿ ಹಿಟ್ಟಿನ ಮುದ್ದೆ ಮಾಡ್ತಾ ಇದ್ದೀನಿ. 10 ನಿಮಿಷದಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟಪಟ್ಟು ತಿಂತೀರಾ. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡೋಣ ಬನ್ನಿ. ಸೇಮ್ ರಾಗಿ ಹಿಟ್ಟು ಮುದ್ದೆ ಹೇಗೆ ಮಾಡ್ತೀರಾ, ರಾಗಿ ಹಿಟ್ಟಿನ ಮುದ್ದೆ ಸೇಮ್ ಅದೇ ರೀತಿ ಇದು ಗೋಧಿ ಹಿಟ್ಟಲ್ಲಿ ಹಾಕಿ ಮಾಡೋದು. ನೀವು ಮೆಂತ್ಯದ ಹಿಟ್ಟೆ ಮಾಡ್ತೀನಿ ಅಂತಂದರೆ ಗೋಧಿ ಬಿಡಿಸ್ತೀರಲ್ಲ, ಅದಕ್ಕೆ ಸ್ವಲ್ಪ ಮೆಂತ್ಯನ ಮಿಕ್ಸ್ ಮಾಡಿ ಮಿಲ್ ಮಾಡಿಸಿದ್ರೆ ಅದು ಮೆಂತ್ಯದ ಹಿಟ್ಟಿಗೆ ಯೂಸ್ ಮಾಡ್ಬೋದು. ನಾನು ಮೆಂತ್ಯದ ಹಿಟ್ಟು ಖಾಲಿಯಾಗಿರೋದ್ರಿಂದ ಗೋಧಿ ಹಿಟ್ಟಿನಲ್ಲೇ ಈ ಮೆಂತ್ಯದ ಮುದ್ದೆಯನ್ನು ಮಾಡಿದ್ದೀನಿ, ಗೋಧಿ ಹಿಟ್ಟಿನ ಮುದ್ದೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಒಂದು 10 ನಿಮಿಷದಲ್ಲಿ ಇದು ಆಗುತ್ತೆ. 2 ಇಂಗ್ರೀಡಿಯೆಂಟ್ಸ್ ಸಾಕು ವೀಕ್ಷಕರೇ, ಬೆಲ್ಲ ಮತ್ತು ಗೋಧಿ ಹಿಟ್ಟಿದ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ನೀವು 2 ಗ್ಲಾಸ್, ನಾನು 2.5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಆ 2.5 ಗ್ಲಾಸ್ ನೀರಿಗೆ ಒಂದು ಅರ್ಧ ಮುದ್ದೆ ಬೆಲ್ಲ ತೊಗೊಂಡು ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ, ಪೌಡರ್ ಮಾಡಿ ಇಟ್ಕೋಬೇಕು. ಆಮೇಲೆ ಆ ಬೆಲ್ಲದ ನೀರನ್ನು ಸೋಸಿ ಕುದಿಯೋಕ್ಕಿಡಬೇಕು. ಬೆಲ್ಲದ ನೀರನ್ನು, ಅದಕ್ಕೆ ಏಲಕ್ಕಿ ಪೌಡರು ಮತ್ತು 1 ಸ್ಪೂನ್ ತುಪ್ಪ ಹಾಕಬೇಕು ವೀಕ್ಷಕರೇ. ನೀವು ರಾಗಿ ಹಿಟ್ಟು ಹೇಗೆ ಹಿಟ್ಟೊಂದು ದೊಣ್ಣೆನಲ್ಲಿ ಹೇಗೆ ತಿರುಗ್ತೀರೋ ಹಾಗೆಯೇ ಇದು ಗೋಧಿ ಹಿಟ್ಟನ್ನು ಕೂಡ ಹಾಗೆ ತಿರುಗಬೇಕು. ಅಂದರೆ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಜಿಗುಡು ಬರೋದ್ರಿಂದ ಒಂದು 10 ನಿಮಿಷ ನೀವು ಒಲೆ ಮೇಲೆ ಕುದಿಯೋಕ್ಕಿಟ್ಟು ಹಿಟ್ಟನ್ನು, ಅದಾದ ನಂತರ ನೀವೇನು ಮಾಡಬೇಕು, ಚೆನ್ನಾಗಿ ಬೇಗನೆ ತಿರುಗಿಬಿಡಬೇಕು. ಇದು ಗೋಧಿ ಹಿಟ್ಟಾಗಿರೋದ್ರಿಂದ ಗಂಟು ಬೇಗ ಅಲ್ಲೇ ಒಡೆದ್ಬಿಡ್ಬೇಕು, ಇಲ್ಲಾಂದರೆ ಅದು ಗಟ್ಟಿ ಆಗೋದ್ರಿಂದ ಗಂಟುಗಳು ಬರೋ ಸಾಧ್ಯತೆ ಇರುತ್ತೆ. ನಾನು ಇವಾಗ ಹೇಗೆ ತಿರುಗ್ತೀನಿ ಅದು ನೋಡಿಕೊಂಡು ವೀಕ್ಷಕರೇ, ಒಂದು 10 ನಿಮಿಷ ಟೈಮ್ ಅಂತೂ ಕೊಡಲೇಬೇಕು ಅದನ್ನು ಕುದಿಯೋದಕ್ಕೆ. ಅದರಿಗಿಂತ ಮುಂಚೆ ತೆಗೆದ್ರೆ ಸ್ವಲ್ಪ ಗಂಟುಗಳಾಗ್ಬಿಡುತ್ತೆ. ನೋಡಿಕೊಂಡು 10 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಆಮೇಲೆ ಹಿಟ್ಟಿನ ದೊಣ್ಣೆಯಲ್ಲಿ ಈ ಥರ ಗಂಟುಗಳೆಲ್ಲ ಹೊಡೆದ್ಕೊಂಡು ಬೇಗ ಅದನ್ನು ಹಿಟ್ಟಿನ ರೀತಿಯಲ್ಲೇ ತಿರುಗಬೇಕು. ಆ ಗಂಟು ನೀಟಾಗಿ ಹೊಡ್ಕೋಬೇಕು ವೀಕ್ಷಕರೇ. ಇದಾದ ಮೇಲೆ ಒಂದು ಹಿಟ್ಟನ್ನು ಅದಕ್ಕೆ ಬಂದ ಮೇಲೆ 2 ನಿಮಿಷ ಒಲೆ ಮೇಲೆ ಅದನ್ನು ಬಿಸಿಗಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡೋದಕ್ಕೆ ಮುದ್ದೆ ರೂಪದಲ್ಲಿ ಅದನ್ನು ಕಟ್ಟಿ ಅದಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನನ್ನ ಚಾನಲ್ನ. ಧನ್ಯವಾದಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.